ಹಲೋ ಎಲ್ರಿವನ್. ಸೌಂಡ್ ಬರ್ತಿಲ್ಲ, ಕೇಳಿಸ್ತಿಲ್ಲ. ಆಂಕರ್ ಮಾತ್ರ ಕೂಗೋದು. ಎಲ್ಲ ಸಿಕ್ಕಾಪಟ್ಟೆ ಜನ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಜಾಸ್ತಿ ಹುಡುಗಿಯೇ ಕಾಣಿಸ್ತಾರೆ. ಒಂದ್ಸರಿ ಹುಡುಗಿರೆಲ್ಲ ಒಂದ್ಸರಿ ಜೋರಾಗಿ ಸೌಂಡ್ ಮಾಡ್ಬೋದಾ? ಕಮನ್ ಬಾಯ್ಸ್ ಮಾತ್ರ ಒಂದ್ಸರಿ. ಕಮ್ಮಿ ಇದ್ರು ಬಾಯ್ಸ್ ಸೌಂಡ್ಸ್ ಜಾಸ್ತಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೆಂಗ ಅನಿಸ್ತು ನಿಮ್ಗೆ ಸಾಂಗ್? ಈಗ ನಮ್ಮ ಸಿನಿಮಾದ ಹೆಸರೇನು ಅಂತ ಗೊತ್ತಾಯ್ತಾ? ಕೇಳಿಸ್ಲಿಲ್ಲ? ಕೇಳಿಸ್ತಾ ಇಲ್ಲ? ಥ್ಯಾಂಕ್ ಯು. ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗಳಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಿ, ಚರ್ಚೆ ಮಾಡಿ, ಹರಿಸಿ ಹಾರೈಸಿ ನನ್ನನ್ನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ, ಕೈ ಮುಗಿದು ಕೇಳ್ಕೊಂತೀನಿ. ಯಾಕಂದ್ರೆ ಐ ಆಮ್ ನಾಟ್ ಫ್ರಮ್ ಅನ್ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ವ್ಯಕ್ತಿ ಅಲ್ಲ. ನನಗೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಪರಿಚಯಗಳು ಯಾವುದೂ ಇಲ್ಲ. ಒಂದು ವ್ಯವಸಾಯ ಕುಟುಂಬದಿಂದ ಬಂದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯಲ್ಲಿ ತಾವೆಲ್ಲರೂ ಸಾಕಷ್ಟು ಜನ ಕಾಮನರ್ಗಳು ಇರ್ತೀರಾ, ಕರೆಕ್ಟ್ ಅಲ್ವಾ? ಏನೋ ಒಂದು ರೀಲ್ ಸ್ಟಾರ್ ಆಗಬೇಕು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾರ್ ಆಗಬೇಕು, ಯಾವುದೋ ಒಂದು ಆಸೆಗಳನ್ನ, ಕನಸುಗಳನ್ನ ಹೊತ್ಕೊಂಡು ಬೆಂಗಳೂರಿಗೂ ಬಂದಿರ್ತೀರಾ. ಏನೋ ಒಂದು ಸಾಧನೆ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ನೀವು ಇಲ್ಲೆಲ್ಲ ಬಂದಿರ್ತೀರಾ. ನಿಮ್ಮೆಲ್ಲರಿಗೂ ಒಂದು ವೇದಿಕೆ ಮಾಡಿಕೊಟ್ಟಂತ ವಾವ್ ಸಿನಿಮಾ ನನಗೆ ಕರ್ಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ನಾನು ಹೀಗೆ ಏನಾದರೂ ನಮ್ಮ ಕಾಲೇಜಲ್ಲಿದ್ದಾಗ ನಾನು BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ ಮಾಡುವಾಗ ಒಂದು ಥಿಯೇಟರ್ ಒಂದು ತಂಡನ ಕಟ್ಕೊಂಡು ಭೂಮಿಕಾ ಅನ್ನೋ ಒಂದು ತಂಡದಲ್ಲಿ ಡ್ರಾಮಾ, ಸ್ಕಿಟ್ಟು, ಮೈಂಡ್ ಮಾಡ್ತಿದ್ದಾಗ ಇದಾದ್ಮೇಲೂ ಇದನ್ನು ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಳ್ತಿದ್ದಾಗ ಒಂದು ಅವಕಾಶ ಬಂದಿದ್ದು ಬಿಗ್ ಬಾಸ್ ಅನ್ನೋದು. ಆ ಬಿಗ್ ಬಾಸ್ ಅನ್ನೋ ಒಂದು ಆಪರ್ಚುನಿಟಿ ನನಗೆ ಬಂದಾಗ ಅಲ್ಲಿ ಗೆದ್ದು ಐ ಆಮ್ ದ ಓನ್ಲಿ ಆ್ಯಂಡ್ ದ ಫಸ್ಟ್ ಕಾಮನರ್ ಇಡೀ ಬಿಗ್ ಬಾಸ್ ಎಲ್ಲ ಸೀಸನ್ಗಳಲ್ಲೂ ಇಂಡಿಯಾದಲ್ಲಿ ತಗೊಂಡ್ರೆ ಬಹುಶಃ ಕಾಮನರ್ ಗೆದ್ದಿರುವಂಥ ಏಕೈಕ ವ್ಯಕ್ತಿ ನಾನೇ ಅಂತ ಅನ್ಕೊಂತೀನಿ. ಈ ಚಪ್ಪಾಳೆ ನಿಮ್ಮಿಂದ ಸಾಧ್ಯ ಆಗಿದ್ದು, ಈ ಒಬ್ಬ ಕಾಮನರ್ ಗೆಲ್ಲಕ್ಕೆ ಸಾಧ್ಯ ಆಗಿದ್ದು ನಿಮ್ಮಿಂದ. ಹಂಗೆ ಒಬ್ಬ ಕಾಮನರ್ ಈಗ ಮೆಹಬೂಬಾ ಅನ್ನೋ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಹೀರೋ ಆಗಿ ಆಕ್ಟ್ ಮಾಡ್ತಾ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದನ್ನು ಗೆಲ್ಲಿಸಬೇಕಾಗಿರುವಂಥ ಜವಾಬ್ದಾರಿ ತಮ್ಮೆಲ್ಲರದು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಮೆಹಬೂಬಾ ಕನ್ನಡದಲ್ಲಿ ಒಂದು ವರ್ಷದಲ್ಲಿ 200 ಸಿನಿಮಾಗಳು ಬಂದ್ರೆ, ಬಟ್ ಈ ಸಿನಿಮಾ ಯಾಕೆ ವಿಭಿನ್ನವಾಗಿದೆ ಅಂತ ಹೇಳಬೇಕು ಅಂತಂದ್ರೆ, ದಿಸ್ ಅನ್ ಬ್ಯೂಟಿಫುಲ್ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ. ಒಂದು ಇಂಟರ್ ರಿಲಿಜನ್, ಎರಡು ಜಾತಿ ಧರ್ಮಗಳ ಬಗ್ಗೆ ಆಗುವ ಒಂದು ಪ್ರೀತಿ ಬಗ್ಗೆ ಮಾತಾಡುವಂಥ ಸಿನಿಮಾ. ಜಾತಿನ ಮೀರಿರುವಂಥ ಪ್ರೀತಿ ಈ ಮೆಹಬೂಬಾ ಸಿನಿಮಾ ಅಂತ ಹೇಳ್ತೀನಿ. ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ನಮ್ಮ ಫಸ್ಟ್ ಲವ್ ಅಂತ ಆಗತ್ತೆ. ಅವಾಗ ನಾವು ಯಾವ್ದು ನೋಡಲ್ಲ, ಹುಡುಗಿ ಹೆಂಗಿದ್ದಾರೆ, ಹುಡುಗ ಹೆಂಗಿದ್ದಾರೆ, ಯಾವ ಜಾತಿ, ಯಾವ ಧರ್ಮ, ಎಷ್ಟು ದುಡ್ಡಿದೆ, ಏನು ಎತ್ತ ಏನು ನೋಡದೆ ಒಂದು ಸ್ವಚ್ಛಂದವಾದ ಒಂದು ಪ್ರೀತಿ ಉಟ್ಕೊಳ್ಳುತ್ತೆ. ಆ ಪ್ರೀತಿನ ಕಂಟಿನ್ಯೂ ಮಾಡಿ ಮದುವೆಗೆ ಏನು ಹೋರಾಟ ಮಾಡಬೇಕು ಅನ್ನೋವಂಥ ಒಂದು ಕಾರ್ತಿಕ್ ಗೌಡ ಮತ್ತು ನಜ್ರಿಯಾ ಬಾನುವಿನ ಕತೆ ಈ ಮೆಹಬೂಬಾ. ಈ ಒಂದು ಮೆಹಬೂಬಾಗೆ ನಿಮ್ಮ ಆಶೀರ್ವಾದ, ಹಾರೈಕೆಗಳಿರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಈ ಹಾಡು ಇಷ್ಟ ಆಯ್ತಲ್ಲ ನಿಮ್ಮೆಲ್ಲರಿಗೂ? ಎಲ್ಲರೂ ರೀಲ್ ಸ್ಟಾರ್ ಆಗಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ಯಾರ್ಯಾರು ಮೆಸೇಜ್ ಮಾಡಿದ್ರೆ ಅವರೆಲ್ಲರ ಜೊತೆಗೆ ನಾನೇ ನಿಮ್ಮನ್ನು ಹುಡ್ಕೊಂಬಂದು ರೀಲ್ ಮಾಡ್ತೀನಿ. ಎಷ್ಟು ಜನ ರೆಡಿ ಇದ್ದೀರಾ? ಸೂಪರ್. ನೋಡಿ, ನಾನು ನನ್ನ ಸಾಂಗ್ ಜೊತೆಗೂ ಮಾಡ್ತೀನಿ. ನಿಮ್ಗೆ ಯಾವ್ದಾರ ಪರ್ಸನಲ್ ಇಷ್ಟ ಇದ್ರು ಅದ್ರ ಜೊತೆನೂ ರೀಲ್ ಕೊಲಾಬ್ರೇಟ್ ಮಾಡ್ಕೊಂಡು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಶೇರ್ ಮಾಡ್ಕೊಳ್ಳೋದು, ಓಕೆ ಅಲ್ವಾ? ನನ್ನ ಇನ್ಸ್ಟಾಗ್ರಾಮ್ ID ಗೊತ್ತಾ ನಿಮಗೆ? shashi.official. ಅರ್ಥ ಆಯ್ತಾ? ನೀವು ಬರೀ ಮೆಸೇಜ್ ಹಾಕಿದ್ರೆ ನನಗೆ ಕಾಣಿಸೋದಿಲ್ಲ. ನನ್ನನ್ನು ಫಾಲೋ ಮಾಡಿ ಮತ್ತೆ ಮೆಸೇಜ್ ಹಾಕಿದ್ರೆ ನನಗೆ ಕಾಣಿಸುತ್ತೆ. ನೀವೆಲ್ಲಿ ಕರೆದ್ರೆ ಅಲ್ಲಿ ಬರೋಣ, ಅದು ಒಂದು ಜಾಗದಲ್ಲಿ ಸೇರಿ ಎಲ್ಲರೂ ಒಂದು ರೀಲ್ಸ್ನ, ಬ್ಯೂಟಿಫುಲ್ ರೀಲ್ಸ್ನ ಮಾಡೋಣ ಅಂತ ಕೇಳ್ಕೊಂತೀನಿ. ಓಕೆನಾ? ಥ್ಯಾಂಕ್ ಯು ಬಾಸ್. ಓಕೆ. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವೆಲ್ಕಮ್ ಆಲ್ ಆ್ಯಂಡ್ ವಿ ವೆಲ್ಕಮ್ ಆಲ್ ವಾವ್ ಸಿನಿಮಾಸ್ ರೀಲ್ಸ್ ಅವಾರ್ಡ್ಸ್ ಫಂಕ್ಷನ್ ಆಸ್ ವೆಲ್ ಆಸ್ ರವಿಕೆ ಪ್ರಸಂಗ ಇನ್ ಅಸೋಸಿಯೇಷನ್. ಸೊ ಪ್ರೀ ರಿಲೀಸ್ ಇವೆಂಟ್ ಫೆಬ್ರವರಿ 16ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಫಸ್ಟ್ ವಿಷಯ. ಸೊ ಸಿನಿಮಾದ ಬಗ್ಗೆ ಹೇಳೋದಿದ್ರೆ, ಅಫ್ಕೋರ್ಸ್ ಇವ್ರು ಹೇಳಿದಂಗೆ ನನ್ನ ವೈಫೇ ಕಾನ್ಸೆಪ್ಟ್ ತಗೊಂಡು ಬಂದ್ಲು. ಒಂದು ಲೈನ್ ಬಂತ ಅವಳಿಗೆ, ನನಗೆ ಒಂದು ಬ್ಲೌಸಿನ ಬಗ್ಗೆ ಕತೆ ಇದೆ ಅಂತ. ಸೊ ನನಗೆ ಖುಷಿ ಆಯಿತು. ಆ್ಯಸ್ ಎ ಸಿನಿಮಾ ಮೇಕರ್ ನಾವು ಕೆದಕ್ತಾ ಇರ್ತೀವಿ, ಯಾವ ಸ್ಕ್ರಿಪ್ಟ್ ಬೇಕು, ಯಾವ ಸ್ಕ್ರಿಪ್ಟ್ ಮಾಡಿದರೆ ಒಳ್ಳೇದು ಅಂತ. ಆ ಟೈಮಲ್ಲಿ ನಂಗನ್ಸಿದ್ದು, ಎಸ್
ಇದು ಕನೆಕ್ಟ್ ಆಗುತ್ತೆ. ಹೆಂಗಸರಿಗೆ ಅಂತೂ 110% ಕನೆಕ್ಟ್ ಆಗುತ್ತೆ. ಅಂಡ್ ಅದರ ಜೊತೆಯಲ್ಲಿ ಗಂಡಸರಿಗೆ ತುಂಬಾನೇ ಕನೆಕ್ಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಹೆಂಗಸರು ಅದು ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಹೆಂಡತಿ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಫಿಯಾನ್ಸಿ ಇರ್ಬೋದು, ಅಷ್ಟು ರಗಳೆ ಕೊಟ್ಟಿರ್ತಾರೆ ರವಿಕೆ ಬಗ್ಗೆ. ನಿನ್ನೆ ಒಂದು ಮಾತಾಡ್ತಾ ಇದ್ದೀವಿ ನಾವು ಇಂಟರ್ವ್ಯೂ ಅಲ್ಲಿ. ಅವ್ರು ಫಸ್ಟ್ ಕೇಳಿದೆ ಅಷ್ಟೇ, ಸರ್ ಮದುವೆ ಆಗಿ 1 ತಿಂಗಳಾಯ್ತು, ಇವಾಗ ಆಲ್ರೆಡಿ ನಾನು 10 ಸಲ ಟೈಲರ್ ಶಾಪಿಗೆ ಹೋಗಿದ್ದೀನಿ ಅಂತ. ಹಂಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಟೈಲರ್ಸ್ ಆಲ್ಸೋ. ಸೊ ರವಿಕೆ ಅಂತ ಹೇಳಿದ್ರೆ ಇಷ್ಟರವರೆಗೆ ಒಂದಷ್ಟು ಫೀಲಿಂಗ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಒಂದು ಗ್ಲಾಮರಸ್ ಇರ್ಬೋದು, ಒಂದು ಐಟಮ್ ಸಾಂಗ್ ಅಲ್ಲಿ ಹಾಕೋದಿರ್ಬೋದು, ಇಲ್ಲ ಒಂದಷ್ಟು ಬೇರೆ 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 ರೀತಿಯಲ್ಲಿ ಅವರವರ ಮನಸ್ಸಿನ ಭಾವನೆ ಅಂತೆ ಅದು ಕನೆಕ್ಟ್ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ನಾವು ಒಂದು ಸಂಬಂಧವನ್ನು ಹೇಳಲಿಕ್ಕೆ ಹೊರಟಿದ್ದೀವಿ. ರವಿಕೆಯಲ್ಲಿರುವ ಒಂದು ಹುಕ್ ಏನಿದೆ, ಆ ಹುಕ್ ಹೇಗೆ ಕನೆಕ್ಟ್ ಆಗುತ್ತೆ, ಹಂಗೇನೆ ರಿಲೇಶನ್ಶಿಪ್ಸ್, ಅದು ಅಪ್ಪ ಅಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಆ ಹುಕ್ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಅದು ಒಳ್ಳೆ ಬಾಂಧವ್ಯ ಹೊಂದಿರುತ್ತೆ. ಅಷ್ಟು ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳುತ್ತಿದ್ರೆ ಮರ್ಯಾದೆ ಅಂತ, ಅದು ಎಲ್ಲಿ ಓಪನ್ ಆಗ್ಬೇಕು ಅಲ್ಲೇ ಓಪನ್ ಇರಬೇಕು ಅಂತ. ಹಂಗೇನು ರವಿಕೆ ಅಂತ ಹೇಳಿದ್ರೆ ಅಮ್ಮನಿಗೂ ಸಮ. ನವದುರ್ಗಿಯರಿಗೆ ಪ್ರಿಯವಾದ ಅಲಂಕಾರದಲ್ಲಿ ರವಿಕೆ ಒಂದು ಪ್ರಾಶಸ್ತ್ಯ ಇರುವ ವಸ್ತು. ನಾವು ಸಂಪ್ರದಾಯದಲ್ಲಿ ಅರಿಶಿನ ಕುಂಕುಮ ಜೊತೆ ಇವಾಗಲೂ ರವಿಕೆ ಪೀಸನ್ನೇ ಕೊಡ್ತೇವೆ. ಸೊ ಇದೆಲ್ಲ ಏನ್ ಹೇಳ್ತೀವಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು, ಅಂದ್ರೆ ಸಬ್ಜೆಕ್ಟಿಗೆ ಅನುಗುಣವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಿದ್ದೇವೆ. ಸೊ ವಿ ಆರ್ ಪ್ರೌಡ್ಲಿ ಪ್ರೆಸೆಂಟಿಂಗ್ ದಿಸ್ ರವಿಕೆ ಪ್ರಸಂಗ. ಫಸ್ಟ್ ನಾವು ಇದರ ಒಂದು ಟ್ರೈಲರ್ ಅನ್ನು ನೋಡುವ. ಸೊ ವಿ ವೆಲ್ಕಮ್ ಆಲ್ ಯು ಟು ವಾಚ್ ಅವರ್ ಟ್ರೈಲರ್ ಆಫ್ ದ ಸಿನಿಮಾ ರವಿಕೆ ಪ್ರಸಂಗ. ಎಲ್ಲ ಕಿವಿ ಮುಚ್ಕೊಳ್ಳಿ ಒಂಚೂರು, ಮಕ್ಕಳೆಲ್ಲ ಕಿವಿ ಮುಚ್ಕೊಳ್ಬೇಕು. 10ನೇ ಕ್ಲಾಸಿಂದ ಕೆಳಗಡೆ ಇರುವವರು ಯಾರು ಕಾಣ್ತಾ ಇಲ್ಲ, ಮುಚ್ಕೊಂಡ್ರ? ಅವರು ಚಿಕ್ಕ ಮಕ್ಕಳ ಬಗ್ಗೆ ಮಾತ್ರ ಕಂಡಮ್ಗೆ ಕಾಂಡಮ್ ಅಂತ ಅಷ್ಟೇ. ಸೊ ಒಂದು ಈ ಟ್ರೈಲರ್ ನೋಡಿದ್ರೆ ನಿಮಗೆ ಅನ್ಸ್ಬೋದು, ಒಂದು ರವಿಕೆ ಅಂತ ಹೇಳೋದು ಒಂದು ಸಣ್ಣ ವಿಷಯ ಇದ್ರು, ಸಾನ್ವಿ ಅಂತ ಕ್ಯಾರೆಕ್ಟರ್ ಕೋರ್ಟಿಗೆ ತಗೊಂಡು ಹೋಗ್ತಾರೆ, ಕೋರ್ಟಲ್ಲಿ ಏನೋ ಆಗುತ್ತೆ, ಒಂದಷ್ಟು ಸೋಷಿಯಲ್ ಮೀಡಿಯಾ ಇಶ್ಯೂಗಳಾಗುತ್ತೆ, ನ್ಯಾಷನಲ್ ಇಶ್ಯೂಗಳಾಗುತ್ತೆ. ಸೊ ಇದರಲ್ಲಿ 2 ಪರ್ಸ್ಪೆಕ್ಟಿವ್ ಇಂದ ಆಕ್ಚುಲಿ ಈ ಹೋಲ್ ಸಬ್ಜೆಕ್ಟ್ ಇದೆ. ಬಟ್ ಇಲ್ಲಿ ನಾವು ಟೇಲರ್ ಪಾಯಿಂಟ್ ಅಲ್ಲಿ ಹೇಳೋದಿದ್ರೆ, ನಾವು ಕಸ್ಟಮರ್ ಪಾಯಿಂಟ್ ಅಲ್ಲಿ ಈ ಸಿನಿಮಾವನ್ನು ಮಾಡಿದ್ದೇವೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಟೇಲರ್ಸ್, ನಾವು ಈ ಒಂದು ಪ್ರೀ ಲಾಂಚ್ ಇವೆಂಟ್ ಅಲ್ಲಿ ಟೇಲರ್ ಅವರಿಗೆ ಅಂಡ್ ಟೇಲರ್ ಅವರು ಎಷ್ಟೋ ಅವರಿಗೂ ಅಷ್ಟೇ, ಒಂದು ತಾಲೂಕ್ ಲೆವೆಲ್ ಅಲ್ಲಿ ಇರ್ಬೋದು, ಗ್ರಾಮ ಲೆವೆಲ್ ಅಲ್ಲಿ ಇರ್ಬೋದು, ಅಂಡ್ ಸಿಟಿಯಲ್ಲಿ ಅಫ್ಕೋರ್ಸ್ ಅವರು ಕಡಿಮೆ. ಸೊ ಅವರ ಜೀವನ ಮಾಡೋದು ಕೆಲವು ಸ್ಥಿತಿ ತುಂಬಾ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ನಾವೊಂದು ಕಂಟೆಸ್ಟ್ ತಗೊಂಡು ಬಂದಿದ್ದೀವಿ, ಅದೇ ನಿಮ್ಮ ಊರಿನ ಬೆಸ್ಟ್ ಟೇಲರ್ ಯಾರು. ಸೊ ಇವತ್ತಿನ ಈ ನಮ್ಮ ಪ್ರೀ ಲಾಂಚ್ ಇವೆಂಟ್ ಅಲ್ಲಿ ಅದನ್ನು ಒನ್ ಆಫ್ ದ ಬೆಸ್ಟ್ ಡಿಸೈನರ್ ನಮ್ಮ ಲಕ್ಷ್ಮೀ ಕೃಷ್ಣ ಅವರು ಇವೆಂಟ್ ಅದನ್ನು ಲಾಂಚ್ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮೇಡಮ್ ಪ್ಲೀಸ್ ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. And so nice to see Geeta on big screen. ತುಂಬಾ ಚಂದ ಕಾಣ್ತಾರೆ, and any role she takes up to the next level. ನಾನು ಈ ಸ್ಟೋರಿ ಕೇಳಿದಾಗ ನನ್ಗೆ ಒಂದೇ ಅನಿಸಿದ್ದು, ಟೇಲರ್ಸ್ ಇದಾರ ಪೊಲೀಸ್ ಸ್ಟೇಷನ್ ವರ್ಗೂ ಹೋಗ್ಲಿಕ್ಕೆ. ವೈ ಡಿಡ್ ದೇ ಕಮ್ ಟು ಮೀ? ಸೊ ಇದು ಟ್ರೂ ಇನ್ಸ್ಪಿರೇಷನ್ ಫ್ರಮ್ ಯುವರ್ ವೈಫ್ ಅಂತ ಕೇಳ್ಪಟ್ಟೆ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ಮೂವೀಸ್ ನಾವು ತುಂಬ ನೋಡ್ತಾ ಇರ್ತೀವಿ, ಇಟ್ ಇಸ್ ಅಬೌಟ್ ಲವ್ ಜಾನರ್ ಆರ್ ಥ್ರಿಲ್ಲರ್ ಜಾನರ್, ಬಟ್ ಸಮಥಿಂಗ್ ಲೈಕ್ ದಿಸ್ is what Kannada industry wants, and really want all of you, husband, boyfriends, wives, girlfriends, ಇಲ್ಲ ಮುಂಚೆ ಏನಾದರೂ ಮದುವೆ ಮಾಡ್ಕೋಬೇಕು ಅಂತ ಬ್ರೈಡ್ ಗ್ರೂಮ್ಸ್ ಎಲ್ಲರೂ ನೋಡುವಂಥ ಮೂವಿ ಇದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಎಷ್ಟು ರೇಟ್ ಇರುತ್ತೆ ಅಂತ ಇವಾಗ ಇದು ರೈಟ್ ಟೈಮ್ ಇವಾಗ ಇಬ್ಬರಲ್ಲೂ. ಸೊ ಕೇಳೋದು ಒಂದು ಜಸ್ಟ್ ಕೇಳುವ ಒಂದು ಎಷ್ಟು ರೇಟ್ ಇರ್ಬೋದು ಅಂತ. ಪ್ಲೀಸ್ ಮೇಡಮ್, ನೀವು ಇವತ್ತು ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಅಂಡ್ ದ ಬ್ಲೌಸ್ ಡಿಸೈನಿಂಗ್ ಇಸ್ ಎಕ್ಸಲೆಂಟ್. ಸೊ ಪ್ಲೀಸ್ ಸರ್, ನಿನ್ನೆ ನನಗೆ ಬನ್ನಿ ಅಂತ ಹೇಳಿದ್ಮೇಲೆ ಯಾವಾಗ ಬರಬೇಕು, ಎಲ್ಲಿ ಬರಬೇಕು, ವೆನ್ಯೂ ಅಂತ ಹೇಳ್ತಾರೆ. ಬಟ್ ಸರ್ ಒಂದು ಸ್ಪೆಸಿಫಿಕ್ ಹೇಳಿದ್ರು, ಸೀರೆ ಉಟ್ಕೊಂಡು ಬನ್ನಿ ಮ್ಯಾಮ್. ನಾನು ಯಾಕೆ ಅಂತ ಅರ್ಥ ಆಗಲಿಲ್ಲ, ಇವಾಗ ಅರ್ಥ ಆಯ್ತು. ಸೊ ಬೇಸಿಕ್ಲಿ
ನನ್ನ ಸೀರೆ 3500 ಬಟ್ ಇದು 12,000. ಓ ಮೈ ಗಾಡ್, ಎಲ್ಲ ಮದ್ವೆ ಆಗ್ತಿರೋ ಹುಡುಗರು ಕೇಳ್ಕೊಬಿಡ್ರಪ್ಪ ಪ್ರೈಸ್ ಏನಂತ. ಆಕ್ಚುಲಿ ಹುಡುಗಿರ್ ವಯಸ್ಸು ಕೇಳಬಾರ್ದು ಅಂತ ಹೇಳ್ತಾರೆ. ಹುಡುಗಿರ್ದು ಸೀರೆ, ಹುಟ್ಟಿರೋ ಸೀರೆ ಮತ್ತೆ ಬ್ಲೌಸ್ ಪ್ರೈಸು ಕೇಳಬಾರ್ದು, ಯಾಕಂದ್ರೆ ಕೇಳಿದ್ರೆ ನಿಮ್ ತಲೆ ಸುತ್ತದಂತೂ ಗ್ಯಾರಂಟಿ. ಸೊ ನಾನು ನನ್ನ ಪ್ರೈಸ್ನ ಅಲ್ಲಿಗೆ ಬಿಡ್ತೀನಿ. ಬಟ್ ಈ ಒಂದು ಸಜೆಷನ್ ಮಾತ್ರ ನಿಮಗೆ ಕೊಡ್ತೀನಿ, ಯಾರ ಹತ್ರನೂ ಹುಡುಗಿರ್ ವಯಸ್ಸು ಅವ್ರು ಹಾಕಿರೋ ಬ್ಲೌಸಿನ ಪ್ರೈಸು ಎರಡೂ ಕೇಳಕ್ ಹೋಗ್ಬೇಡಿ. ಇದರ ಗಿಮಿಕ್ಗಳಿರಬೇಕು, ಸೊ ಜನರಿಗೆ ಗೊತ್ತಾಗಬೇಕು ಅಂತ ಹೇಳುವ ಕಾರಣ ಇದನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಸೊ ಎನಿಹೋ, ವೆಲ್ಕಮ್ ಆನ್ ಬೋರ್ಡ್ ಮೇಡಮ್ ಆ್ಯಂಡ್ ಪ್ಲೀಸ್ ಕಲ್ಯಾಣ್. ಸೊ ಇವತ್ತು ನಾವು ಬೆಸ್ಟ್ ಟೈಲರ್ ಆಫ್ ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು? ಸೊ ಈ ಒಂದು ಕಂಟೆಸ್ಟ್ ಅನ್ನು ಇವತ್ತು ಪ್ರೀ ಲಾಂಚ್ ಇವೆಂಟ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ. ಇದು ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಪೇಪರ್ಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ನಮ್ಮ ಮಿಸ್ಟರ್ ಸುಧೀಂದ್ರ ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು 150 ಟೈಲರ್ಗಳನ್ನು ಟೋಟಲ್ ಗುರುತಿಸ್ಕೊಳ್ಬೇಕು ಬೆಸ್ಟ್ ಟೈಲರ್ಸ್ ಅಂತ. ಅದರಲ್ಲಿ 10 ಜನರನ್ನು ಆಯ್ಕೆ ಮಾಡೋಣ ಅಂತ. ಸೊ ಅದರಲ್ಲಿ ವಿನ್ 3 ಕ್ಯಾಟಗರಿ ಇರುತ್ತೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಸೊ ವಿನ್ ಆದವರಿಗೆ ನಾವು ಇಲೆಕ್ಟ್ರಿಕಲ್ ಸ್ಟಿಚಿಂಗ್ ಮಿಷಿನ್ ಅನ್ನು ನಾವು ರವಿಕೆ ಪ್ರಸಂಗದ ಮೂಲಕ ಕೊಡ್ತಾ ಇದ್ದೀವಿ 3 ಜನರಿಗೆ. ಇನ್ನೊಂದಷ್ಟು ಕ್ಯಾಶ್ ಪ್ರೈಸ್ಗಳಿರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಮೊಬೈಲು ಇಂಪಾರ್ಟೆಂಟ್ ಇವಾಗ, ಇಲ್ಲ ಅವರಿಗೆ ಅನುಗುಣವಾಗಿ ಇಲ್ಲ ಬೇರೆ ಮಿಷಿನ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಪ್ಲೀಸ್ ಮೇಡಮ್, ಎರಡು ಕೈ ಮೇಲೆ ಎತ್ತಿ ಜೋರಾದ ಚಪ್ಪಲಿ ಬರಬೇಕು ಫಾರ್ ದಿಸ್ ವಂಡರ್ಫುಲ್ ದ ಬೆಸ್ಟ್ ಡಿಸೈನರ್ ಟೈಲರ್ ಅವಾರ್ಡ್ ನ. ಸೊ ನಿಮ್ಮ ಟೈಲರ್, ನಿಮ್ಮ ಫೇವರೆಟ್ ಟೈಲರ್ ನೀವು ನಾಮಿನೇಟ್ ಮಾಡಿ. ಸೊ ನೋಡೋಣ ಯಾರಿಗೆ ಈ ಸೂಪರ್ ಡೂಪರ್ ಎಲೆಕ್ಟ್ರಿಕ್ ಮಿಷಿನ್ ಸಿಗುತ್ತೆ ಅಂತ. ಇರುತ್ತೆ. ಸೊ ಒಂದಷ್ಟು ಡೀಟೇಲ್ಸ್ ಇರುತ್ತೆ, ಒಂದು ಫೋನ್ ನಂಬರ್ ಇದೆ. ಎಲ್ಲರೂ ಇದಕ್ಕೆ ನಾಮಿನೇಟ್ ಆಗಿ ಬೆಸ್ಟ್ ಟೈಲರ್, ಅದಕ್ಕೆ ಒಂದು ಟೈಟಲ್ ಇದೆ ಇವಾಗ. ಅದನ್ನ ನಾವು ಲಾಂಚಿಂಗ್ ಅಲ್ಲಿ ಹೇಳ್ತೀವಿ, ಬೆಸ್ಟ್ ಟೈಲರ್ಗೆ ಏನ್ ಟೈಟಲ್ ಕೊಡ್ತಾ ಇದ್ದೀವಿ ಅಂತ. ಸೊ ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಒಂದೊಂದು ನಾನು ನೋಟಿಸ್ ಮಾಡಿದ್ದು ಏನು ಅಂದ್ರೆ ಬೆಸ್ಟ್ ಡಿಸೈನರ್ ಟೇಲರ್. ಸೊ ಇವಾಗ ಡಿಸೈನರ್ ಅಂತ ಆಗ್ಬಿಟ್ಟು ತುಂಬಾ ಜನ ಸುಮ್ಮನೆ ಕೂತ್ಕೊಳ್ತಾರೆ, ಯಾರೋ ಹೊಲಿಯೋದು. ಬಟ್ ಸರ್ ತುಂಬಾ ಸ್ಪೆಸಿಫಿಕ್ ಆಗಿ ಟೇಲರ್ ಅಂತ ಹಾಕಿದ್ದಾರೆ. ಸೊ ಸುಮ್ಮನೆ ಕುತ್ಕೊಂಡು ಸ್ಟೈಲ್ ಹೊಡಿಯೋದಲ್ಲ, ನಿಜವಾದ ಟೈಲರು. ಸೊ ದಟ್ಸ್ ವೆರಿ ನೈಸ್ ಸರ್. ಸೊ ಐ ಸಾ ದ ಟ್ರೈಲರ್ ಆಲ್ಸೋ, ವೆರಿ ಬ್ಯೂಟಿಫುಲ್ ಇಸ್ ಶೋನ್. ಒಂದು ಚಿಕ್ಕ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಂತ ನಿಮ್ಮಿಂದಾನೇ ಗೊತ್ತಾಗೋದು. ಸೊ ಆಲ್ ದ ವೆರಿ ಬೆಸ್ಟ್. ಆಲ್ರೆಡಿ ರವಿಕೆ ಬಗ್ಗೆ ರವಿಕೆ ಪ್ರಸಂಗ ಲಿರಿಕಲ್ ಸಾಂಗ್ ಅನ್ನು ನಾವು ಬಿಟ್ಟಿದ್ವಿ. ಸೊ ಗೀತಾ ಮೇಡಮ್ ಅವರು, ಗೀತಾ ಭಾರತಿ ಭಟ್ ಅವರು ಎಕ್ಸಲೆಂಟ್ ಆಗಿ ಅದರಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ, ಅವರ ಎಕ್ಸ್ಪ್ರೆಷನ್ಸ್ ಎಕ್ಸಲೆಂಟ್ ಇದೆ. ಸೊ ಅವರನ್ನೊಂದು ಫುಲ್ ಸ್ಕ್ರೀನ್ ಅಲ್ಲಿ ಫುಲ್ ಸಾಂಗ್ ಅನ್ನು ನಾವಿಲ್ಲಿ ಇವಾಗ ಪ್ಲೇ ಮಾಡ್ತಾ ಇದ್ದೇವೆ. ಪ್ಲೀಸ್ ರವಿಕೆ ಪ್ರಸಂಗ ಸಾಂಗ್ ಒಂದ್ಸಲ ರವಿಕೆ ಪ್ರಸಂಗದ್ದು ಬರ್ಲಿ ಪೋಸ್ಟರ್. ಐ ವೆಲ್ಕಮ್ ಆಲ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು. ಸೊ ಒಂದು ಸಿನಿಮಾ ಅಂತ ಹೇಳಿದ್ರೆ ಯಾವತ್ತೂ ಹೇಳ್ತಾ ಇರ್ತಾನೆ. ಸೊ ಇದೊಂದು ವಾವ್ ಸಿನಿಮಾಸ್ ರೀಲ್ಸ್ ಅವಾರ್ಡ್ ಆದ ಕಾರಣ ಜಾಸ್ತಿ ಮಾತಾಡುದಿಲ್ಲ, ಮೈಕ್ ಸಿಕ್ಕಿದ್ರೆ ಮಾತಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಒಂದು ಸಿನಿಮಾ ಅಂತ ಹೇಳಿದ್ರೆ ಎಲ್ಲರೂ ಸೇರಿ, ಎಲ್ಲರೂ ಅದಕ್ಕೊಂದು ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಕೊಟ್ಟು, ಅದು ಆರ್ಟಿಸ್ಟ್ಗಳಿರ್ಬೋದು, ಕ್ರ್ಯೂ ಮೆಂಬರ್ಸ್ ಇರ್ಬೋದು, ಸಪೋರ್ಟರ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್, ಫುಡ್, ಊಟ ಗೀಟ, ATM ಕಾರ್ಡು ಎಲ್ಲ ಕೊಟ್ಟೆ ಸಿನಿಮಾ ಆಗೋದು. ಸೊ ನಾನದ್ರಲ್ಲಿ ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಆಸ್ ಆಫ್ ನೌ ನಮ್ಮ ದೃಷ್ಟಿಯಿಂದ ಇದು ಪ್ರೊಡಕ್ಷನ್ ನಂಬರ್ 2 ಇತ್ತು. ಅಂಡ್ ಹೇಳಿದ ಹಾಗೆ ಆಲ್ಮೋಸ್ಟ್ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮುಗಿಸಿದ್ದೀವಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಫೆಬ್ರವರಿ 16ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು ಎಲ್ಲರೂ. ಅಂಡ್ ಒಂದು ಸಿನಿಮಾ ವಿನ್ ಆಯ್ತು ಅಂತ ಹೇಳಿದ್ರೆ ಅದರ ಹಿಂದೆ ಎಷ್ಟು ಜನ ನಾವು ಶ್ರಮ ಪಟ್ಟಿರ್ತೇವೆ. ಅದು 1 ವರ್ಷ ಗಟ್ಟಲೆ ಇರ್ಬೋದು, 6 ತಿಂಗಳು ಇರ್ಬೋದು, 1.5 ವರ್ಷ ಇರ್ಬೋದು. ಸೊ ಅವರಿಗೆಲ್ಲನೂ ಇನ್ನೊಂದಷ್ಟು ಇದೇ ಫೀಲ್ಡ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ವಿಂಗ್ಸ್ಗಳು ಓಪನ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಐ ರಿಕ್ವೆಸ್ಟ್ ನಮ್ಮ ದೃಷ್ಟಿ ಮೀಡಿಯಾದಿಂದ ಹಾಗೂ ವಾವ್ ಸಿನಿಮಾಸ್ ಇಂದ ನಮ್ಮ ಜೊತೆ, ಅದು ಕಲಾವಿದರಿರ್ಬೋದು, ನಮ್ಮ ಫಂಡರ್ಸ್ ಇರ್ಬೋದು, ಸಪೋರ್ಟರ್ಸ್ ಇರ್ಬೋದು, ಅವರಿಗೆ ಒಂದು ಸಣ್ಣ ಹಾನರ್ ಅಂಡ್ ಕಾಣಿಕೆ. ಸೊ ಐ ವೆಲ್ಕಮ್ ಪಾವನ ಟು ಕಮ್ ಸ್ಟೇಜ್. ಅಂಡ್ ಓಕೆ, ನನ್ನ ಮಗ ಮಲಗಿದ್ದಾನೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಸೊ ಶಿ ಈಸ್ ರೆಸ್ಟಿಂಗ್.
ಆ್ಯಕ್ಚುಲಿ ಪಾವನ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ತುಂಬ ಅಂದರೆ ತುಂಬ ಅಡ್ಮೈರ್ ಮಾಡ್ತೀನಿ ನಾನು. ಎಷ್ಟು ಜನ ಬಿಲೀವ್ ಮಾಡ್ತೀರಾ ತಾಯಂದ್ರಿಗೆ ಎಲ್ರಿಗೂ ಮೀರಿದ ಶಕ್ತಿ ಇದೆ ಅಂತ? ತಾಯಂದ್ರಿಗೆ ಎಲ್ರಿಗೂ ಮೀರಿದ ಶಕ್ತಿ ಇದೆ, ಹೌದಲ್ವಾ? ಹೌದಲ್ವಾ? ತಾಯಿ ಮಾತ್ರ ಎಲ್ಲದನ್ನು ಕರೆಕ್ಟಾಗಿ ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ. ಸೊ ಅಂತ ಒಂದು ಬ್ಯೂಟಿಫುಲ್ ತಾಯಿ ಪಾವನ ಅವರು ಈ ಚಿತ್ರದ ಕಥೆಯನ್ನು ಬರೆದಿದ್ದಾರೆ. ಕಥೆಯನ್ನು ಬರಿಬೇಕಾದ್ರೂ ಮಗನನ್ನ ಇಲ್ಲಿ ಮಲಗಿಸ್ಕೊಂಡೇ ಕಥೆ ಬರೆದಿದ್ದಾರೆ, ಸುಮ್ಮನೆ ಬರೆದಿಲ್ಲ ಆಯ್ತಾ. ಶೂಟಿಂಗ್ ನಡೀತಿರ್ಬೇಕಾದ್ರೆ ಮಗನನ್ನು ನೋಡಿಕೊಂಡು, ಮಗಳನ್ನು ನೋಡಿಕೊಂಡು, ಮನೆಯನ್ನು ನೋಡಿಕೊಂಡು, ಶೂಟಿಂಗಿಗೂ ಬಂದು ಪ್ರತಿಯೊಂದು ಶಾರ್ಟನ್ನು ನೋಡ್ಕೊಂಡಿದ್ದಾರೆ. ಇಟ್ಸ್ ನಾಟ್ ಈಸಿ ಈ ಥರ ಮಲ್ಟಿ ಟಾಸ್ಕ್ ಮಾಡೋದು. ಫಸ್ಟ್ ಆಫ್ ಆಲ್ ಈ ಪವರ್ ಕಪಲ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನನ್ನು ಈ ಚಿತ್ರಕ್ಕೆ ಆಯ್ಕೆ ಮಾಡ್ಕೊಂಡಿರೋದಕ್ಕೆ. ಐ ಆಮ್ ರಿಯಲಿ ಲಕ್ಕಿ. ಎಲ್ಲ ಹೆಣ್ಮಕ್ಳು ಗೋಳಿನ ಕತೆ, ಹೌದಲ್ವಾ? ಎಲ್ಲ ಹೆಣ್ಮಕ್ಳು ಗೋಳಿನ ಕತೆ, ಒಂದು ಬ್ಲೌಸ್ ಆಗಲಿ, ಒಂದು ಚೂಡಿದಾರ್ ಆಗಲಿ, ಒಂದು ಡ್ರೆಸ್ ಆಗಲಿ ಹೊಲಿಯೋದಕ್ಕೆ ಕೊಟ್ಟಾಗ ಆ ಟೈಲರ್ ಅನ್ನೋನು ಕರೆಕ್ಟ್ ಟೈಮ್ಗೆ ಕೊಡದೆ ಅದನ್ನ ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟು ಅದನ್ನು ಕರೆಕ್ಟಾಗಿ ಹೊಲಿದೆ ಕೊಟ್ಟಾಗ ಎಷ್ಟು ಸಿಟ್ಟು ಬರುತ್ತೆ. ಹೋಗ್ಬಿಟ್ಟು ಟೈಲರ್ ತಲೆ ಮೇಲೆ ಕಲ್ಚಪ್ಡಿ ಎರ್ಬಿಡೋಣ ಅನ್ಸುತ್ತೆ, ಹೌದು ತಾನೆ? ಸಾಯಿಸ್ಬೇಕು ಅನ್ಸುತ್ತೆ ಟೈಲರ್ನ, ಹೌದು ತಾನೆ? ಯಾವುದೋ ಟೈಲರ್ ನನ್ನ ಬೈಕೋತಿದ್ದಾನೆ ಅನ್ಸುತ್ತೆ. ಎಲ್ಲ ಟೈಲರ್ಗಳಿಗೂ ನನ್ನ ರೆಸ್ಪೆಕ್ಟ್ ನಿಜ. ಆದ್ರೂ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಎಡ್ವರ್ಟ್ ಮಾಡಿದಾಗ ನಿಜವಾಗ್ಲೂ ಸಿಟ್ಟು ಬರುತ್ತೆ. ಸೊ ಎಸ್, ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ದಾರೆ ಪಾವನ ಅವರು? ಓ ಎಸ್, ಬಂದೇ ಬಿಟ್ರು ಪಾವನ ಅವರು. ಟೆನ್ಷನ್ ಆಗುತ್ತೆ ಸರಿ, ಬಟ್ ಯಾವ ಹುಡುಗಿರು ಟೈಲರ್ಗೂ ಗಲಾಟೆ ಮಾಡಲ್ಲ, ಯಾಕೆ ಹೇಳಿ? ಯಾಕೆ? ಬ್ಲೌಸ್ ಏನ ಎಕ್ಕಿಸಿದ್ರೆ ಅವನು ಓಕೆ, ಎಲ್ಲರೂ ಪ್ರೀತಿಯಿಂದಲೇ ಟೈಲರ್ ಹತ್ರ ಚೆನ್ನಾಗಿರ್ತೀರಾ, ಯಾಕಂದ್ರೆ ಬ್ಲೌಸ್ ಸಿಗೋ ತನಕ ಚೆನ್ನಾಗೇ ಇರ್ತೀರಾ ಮತ್ತು ಅವ್ರ ಹತ್ರ? ಇಲ್ಲ, ಬ್ಲೌಸ್ ಸಿಗೋ ತನಕ ಚೆನ್ನಾಗಿರ್ತೀವಿ. ಆಕ್ಚುಲಿ ಕೆಲವು ಟೈಲರ್ ಒಳ್ಳೆಯವ್ರು ಇರ್ತಾರೆ ಆಯ್ತಾ, ಬ್ಲೌಸ್ ಕೊಟ್ಟು. ಆ್ಯಂಡ್ ತುಂಬ ಖುಷಿಯಾಗಿದೆ ಎಲ್ರಿಗೂ. ಇವತ್ತು ನಾನು ಎಂಟ್ರ್ ಆಗ್ಬೇಕಾದ್ರೆ ಒಂದಷ್ಟು ಲೇಡೀಸ್ ಎಲ್ಲರೂ ತುಂಬ ಚೆನ್ನಾಗಿ ಡ್ರೆಸ್ಅಪ್ ಮಾಡಿದ್ದೀರಾ. ಆದ್ರೂ ನಮ್ಮ ಸಬ್ಜೆಕ್ಟ್ ಇರೋದ್ರ ಕಾರಣ, ಕತೆ ನಾನೇ ಬರೆದಿರೋ ಕಾರಣ ಯಾರೆಲ್ಲ ಸೀರೆ ಉಟ್ಟಿದ್ದೀರಾ, ಯಾವ ಥರ ಬ್ಲೌಸ್ ಹಾಕಿದ್ದೀರಾ ಅಂತಲೇ ನೋಡ್ತಾ ಇದೆ. ಸೊ ನೀವು ಇವತ್ತು ರೆಡಿ ಆಗಲಿಕ್ಕೆ ತಗೊಂಡಿರೋ ಶ್ರಮ ಇರ್ಬೋದು, ಸಾರಿಗೆ ಮ್ಯಾಚಿಂಗ್ ಮಾಡ್ಕೊಂಡಿರೋ ಬ್ಲೌಸ್ ಇರ್ಬೋದು, ಅದಕ್ಕಿರುವ ಜುವೆಲ್ಸ್ ಅದು ಇದು. ಸೊ ನಿಮಗೆ ಕೊನೆ ಟೈಮಿಗೆ ಯಾವುದಾದ್ರೂ ಫಿಟ್ ಆಗಲಿಲ್ಲ ಅಂದಾಗ ಏನು ಕೋಪ ಬರುತ್ತೆ, ಆ ಕೋಪನ ತಗೊಂಡು ಕೋರ್ಟ್ಗೆ ಹೋದರೆ ಹೆಂಗಿರುತ್ತೆ ಅನ್ನೋದು ಈ ಸಿನಿಮಾದ ಒನ್ ಲೈನ್. ಸೊ ಫೆಬ್ರವರಿ 16ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರವಿಕೆ ಪ್ರಸಂಗ ಸಿನಿಮಾ ಇರುತ್ತೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬರಬೇಕು, ಸಿನಿಮಾ ನೋಡಬೇಕು, ಸಿನಿಮಾನ ಗೆಲ್ಲಿಸಬೇಕು, ನಮ್ಗೆ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಎಲ್ರಿಗೂ ನಮಸ್ತೆ. ರವಿಕೆ ಪ್ರಸಂಗ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಾನು ನೋಡಿದ್ದೀನಿ ಸಿನಿಮಾನ. ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ನ ಮೇಡಮ್ಮು ಬಹಳ ಅದ್ಭುತವಾಗಿ ಬರೆದಿದ್ದಾರೆ, ಸಂತೋಷ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೂ ಗೀತಾ ಮೇಡಮ್ ಆಗ್ಬೋದು, ಅಲ್ಲಿ ಆ ಚಿತ್ರದ ಅಭಿನಯಿಸಿದಂತಹ ಎಲ್ಲ ಕಲಾವಿದರುಗಳು ಕೂಡ ಅವರವರ ಪಾತ್ರಗಳನ್ನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಕೂತು ನೋಡೋವಂಥ ಸಿನಿಮಾ. ದಯವಿಟ್ಟು 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಯಾರೂ ಮಿಸ್ ಮಾಡೋದಂಗೆ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ಹೊರಟ್ಬಿಟ್ರಾಗಲೇ ಅವರು ಯಾರೋ ಶಶಿ ಅವರು ಇರಲಿಲ್ಲ, ನಮ್ಮ ಬಿಗ್ ಬಾಸ್ ಶಶಿ ಅವರು. ಈ ರೀಲ್ಸ್ ಅನ್ನೋದನ್ನು ಫಸ್ಟ್ ಟೈಮು ನನಗೆ ಗೊತ್ತಿಲ್ಲ, ನಾನು ನಮ್ಮ ಪ್ರಮೀಳ್ ಅವ್ರ ಹತ್ರಕ್ಕೆ ಹಾಕ್ಬೋದು ಅಥವಾ ಮಂಜುಳ ಅವ್ರ ಹತ್ರಕ್ಕೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಅವಾರ್ಡ್ ಫಂಕ್ಷನ್ಸ್ಗಳು ನಾವು ಮಾಡ್ತೀವಿ, ಸರ್ಕಾರದ ಪ್ರಶಸ್ತಿ ಇದೆ, ಬೇಕಾದಷ್ಟು ಪ್ರಶಸ್ತಿಗಳಿದೆ. ರೀಲ್ಸ್ಗೆ ಪ್ರಶಸ್ತಿ ಅಂತ ನೋಡೋದು ನಾನು ಇದೆ ಫಸ್ಟು. ಸೊ ಹಾಗಾಗಿ ಒಂದು ಅವಿನಾಶ್ ಅವರು ಇಂಥ ದೊಡ್ಡ ಜಾಗದಲ್ಲಿ ಕನ್ನಡ ಸಿನಿಮಾಗಳಿಗೆ ಒಂದು ಪ್ರಚಾರಕ್ಕೋಸ್ಕರ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇವತ್ತು ಯಾರ್ಯಾರು ಇಲ್ಲಿ ಒಂದು ಪ್ರಚಾರ ತಗೊಂಡಿದ್ದೀರಿ, ಆ ಸಿನಿಮಾಗಳೆಲ್ಲ ಚೆನ್ನಾಗಾಗಲಿ ಮತ್ತು ಕನ್ನಡ ಚಿತ್ರನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ರವಿಕೆ ಪ್ರಸಂಗ ಮಿಸ್ ಮಾಡ್ದಂಗೆ ನೋಡಿ ಸಿನಿಮಾನ. ಥ್ಯಾಂಕ್ ಯು. ಅಪ್ಪ, ನಾನು ಇವತ್ತಿಲ್ಲಿ ಈ ಪ್ರೋಗ್ರಾಮ್ ಬಂದಿದ್ದೀನಲ್ಲ, ಅದೇ ಒಂದು ದೊಡ್ಡ ಖುಷಿ ಆಗ್ತಾ ಇದೆ. ಎಲ್ಲಿಂದ ಅಂದರೆ ನಮ್ಮ ರವಿಕೆ ಪ್ರಸಂಗ ಕ್ಲೈಮ್ಯಾಕ್ಸ್ ಥರ ಇತ್ತು ನನ್ನ ಲೈಫು. ಎಲ್ಲಿಂದನೋ ಯಾವುದೋ ಶೂಟಿಂಗ್, ನಮ್ಮ ಭಾಗ್ಯಲಕ್ಷ್ಮಿ ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಝೀ ಅಂತ ಇಲ್ಲಿ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ನಮ್ಮ ರವಿಕೆ ಪ್ರಸಂಗ ಒಂದು ಸೂಪರ್ ಡೂಪರ್ ಕ್ಯೂಟ್ ಸ್ಟೋರಿ. ಎಲ್ಲರೂ ಖುಷಿಯಿಂದ ಪ್ರೀತಿಯಿಂದ ನೋಡೋ ಅಂಥದ್ದು. ಬಿಕಾಸ್ ಅಲ್ಲಿ ಯಾವ ಒಂದು ಸಣ್ಣ ನಮ್ಮ ಹೆಣ್ಮಕ್ಳಿಗೆ ಈ ಬ್ಲೌಸ್ದು ಡೀಪ್ ನೆಕ್ಕು, ಆ ಕಟ್ಟೋದು, ಆ ಸ್ಟೈಲು, ಆ ಡಿಸೈನು ಯಾವ ಥರ ಕಿರಿಕಿರಿ ಉಂಟು ಮಾಡುತ್ತೆ, ಅದೇ ಥರ ಖುಷಿ ಉಂಟು ಮಾಡುತ್ತೆ, ಅದ್ರ ಬಗ್ಗೆ ಡೀಲ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಖುಷಿ ನೋಡೋದಕ್ಕೆ.
ಫಂಕ್ಷನ್ಗೆ ನಾನು ಬರಲೇಬೇಕು ಈ ಇವೆಂಟ್ಗೆ ಅಂತ ನಾನು ಡಿಸೈಡ್ ಮಾಡಿದ್ದೆ. ಯಾಕೆಂದರೆ ಸಕ್ಸಸ್ಸಲ್ಲಿ ನಾನು ಇರಬೇಕಪ್ಪ. ಮತ್ತು ರವಿಕೆ ಪ್ರಸಂಗ ಸೂಪರ್ ಹಿಟ್. ಸಿಟಿ ಬಂದ್ರೆ ಮಾಸ್ಟರ್ ಸುಧೀಂದ್ರ ವೆಂಕಟೇಶ್ ಅವರು, ಅದರ ಒಂದು ವಿಂಗ್ ಬೇಕಾಗುತ್ತೆ ನಮಗೆ. ಒಂದು ಪಬ್ಲಿಸಿಟಿ ಮಾಡಬೇಕಾದ್ರೆ ಇವಾಗ ಏನು ಒಂದಷ್ಟು ಎಲ್ಲಾ ರೋಡ್ಗಳಲ್ಲಿ ಎಲ್ಲಾ ಮನೆಯವರು ಆಲ್ಮೋಸ್ಟ್ ಮನೆ ಮನೆಗೆ ಹೋಗುವಂಥದ್ದು ಆಟೋ ರಿಕ್ಷಾ. ಸೊ ಆಟೋ ರಿಕ್ಷಾವನ್ನು ನಾವು ಅದರಲ್ಲಿ ಸ್ಟಿಕ್ಕರ್ ಹಾಕಿದ್ರೆ ಏನು ಅಂತೇಳಿ ಒಂದಷ್ಟು ಐಡಿಯಾ ಮಾಡಿ, ಒಂದಷ್ಟು ಬೆಂಗಳೂರಂತ ಇರ್ಬೋದು, ಥ್ರೂಔಟ್ ಕರ್ನಾಟಕದಾದ್ಯಂತ ಇರ್ಬೋದು, ಅದರಲ್ಲಿ ಒಳ್ಳೆ ಪರಿಣಿತರಾದಂಥ ನಮ್ಮ ಸ್ನೇಹಿತರು ಮಿಸ್ಟರ್ ಆಟೋ ನಾಗರಾಜ್ ಅಂತೇಳಿ, ಆಕ್ಚುಲಿ ನಾಗರಾಜ್ ಅವರು ಆಟೋ ನಾಗರಾಜ್ ಅಂತೇಳಿ ಇದ್ದಾರೆ. ಅವರ ಕಂಪನಿ ಆಟೋ ನಾಗರಾಜ್ ಆಡ್ಸ್ ಅಂತ ಹೇಳಿನೇ ಆಗಿದೆ. ಅಂಡ್ ಹೀ ಈಸ್ ರನ್ನಿಂಗ್ ಸೊ ಮಿಸ್ಟರ್ ನಾಗರಾಜ್ ಅವರು ಈಸ್ ರನ್ನಿಂಗ್ ಅ ವೆರಿ ಫಸ್ಟಿಗೆ ಅವ್ರದ್ದು ಹೇಗೆಲ್ಲ ಇತ್ತು ಬಿಸ್ನೆಸ್, ನಾವು ಒಂದಷ್ಟು ಗೈಡೆನ್ಸ್ ಕೊಟ್ಟು ಅವರು ಗೈಡೆನ್ಸ್ ತಗೊಂಡು ಎಲ್ಲ ಮಾಡಿ ಇವಾಗ ಈಸ್ ರನ್ನಿಂಗ್ ಅ ವೆರಿ ಗುಡ್ ಕಂಪನಿ ಅಂಡ್ ವಿ ಆರ್ ವೆರಿ ಪ್ರೌಡ್ ಟು ಸೇ ಈಸ್ ರನ್ನಿಂಗ್ ಡೂಯಿಂಗ್ ಅ ವೆರಿ ಗುಡ್ ಬಿಸ್ನೆಸ್. ಸೊ ನಮ್ಮ ರವಿಕೆ ಪ್ರಸಂಗದ ಥ್ರೂಔಟ್ ಕರ್ನಾಟಕ ಆಟೋ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಅದು ಅಷ್ಟೇ ಒಂದು ಪ್ರೀತಿಯಲ್ಲಿ. ಸೊ ಹೇಗೆ ಅಂದ್ರೆ, ಸರ್ ಸ್ಟಿಕ್ಕರ್ ಬೇಕಾ ಸರ್? 5,000 ಸ್ಟಿಕ್ಕರ್ ರೆಡಿ. ಅಂಡ್ ಈಗ ಬೆಂಗಳೂರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಒಂದಷ್ಟು ಜನ ನೋಡಿರ್ಬೋದು. ಸೊ ರವಿಕೆ ಪ್ರಸಂಗ ತಂಡದಿಂದ ನಮ್ಮ ನಾಗರಾಜ್ ಅವರನ್ನು ನಾನು ಹಾನರ್ ಮಾಡ್ತಾ ಇದ್ದೀನಿ. ಪ್ಲೀಸ್. ಚಿತ್ರವನ್ನ ಮತ್ತೆ ಕನ್ನಡವನ್ನ ಉಳಿಸ್ತಾ ಇರೋ ಮೊದಲಿಗ ಆಟೋ ಡ್ರೈವರ್. ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಫಸ್ಟ್ ಶೋ ಮಾರ್ನಿಂಗ್ ಶೋ ಹೋಗಿ ಥಿಯೇಟರ್ ಕೂತ್ಕೊಳ್ಳುವಂಥದ್ದು ಆಟೋ ಡ್ರೈವರ್. ಸೊ ನಾನೊಬ್ಬ ಆಟೋ ಚಾಲಕನಾಗಿ ಸಿನಿಮಾದಲ್ಲಿ ಒಂದಷ್ಟು ಪಾತ್ರಗಳನ್ನ ಮಾಡಿಕೊಂಡು ಸುಮಾರು 15 ವರ್ಷದಿಂದ ಸಂತೋಷ್ ಕೊಡೋಕೆರೆ ನನಗೆ ಫ್ರೆಂಡು. ಆಟೋ ಪಬ್ಲಿಸಿಟಿ ಮಾಡಿದ್ರೆ ಹೆಂಗೆ ಇರುತ್ತೆ, ಆಟೋದ ಮೇಲೆ ಪ್ರಚಾರ ಚೆನ್ನಾಗಿರುತ್ತೆ ಅಂತ ಹೇಳಿ ನಂಗೆ ಐಡಿಯಾ ಕೊಟ್ಟಿದ್ದೆ ಅವರು 15 ವರ್ಷದಿಂದ. ಅವತ್ತಿಂದ ಇವತ್ತಿನವರೆಗೂ ಸುಮಾರು 850 ಸಿನಿಮಾಗಳನ್ನ ಆಟೋ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ. ಈ ರವಿಕೆ ಪ್ರಸಂಗ ಚಿತ್ರವನ್ನ ಕರ್ನಾಟಕದ ಮೂಲೆ ಸುಮಾರು 7,000 ಆಟೋಗಳ ಮೇಲೆ ಈ ಪ್ರಚಾರ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಟ್ರೈಲರ್ ನೋಡಿದಾಗಲೇ ಎಲ್ರಿಗೂ ಗೊತ್ತಾಗುತ್ತೆ ನಿಮಗೆ. ಈ ಸಿನಿಮಾ 100% ಹಳ್ಳಿ ಸೊಗಡು ಇರುವಂತ ಚಿತ್ರ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು 16ನೇ ತಾರೀಕು ಫ್ಯಾಮಿಲಿ ಸಮೇತ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ.